ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇವತ್ತು ಬೆಳಗ್ಗೆ 8:45 ಸಮಯಕ್ಕೆ ಅಂದಾಜು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಹೋಗ್ತಿದ್ದಂತಹ ಚಾರ್ಟರ್ಡ್ ಫ್ಲೈಟ್ ಕ್ರ್ಯಾಶ್ ಆಗುತ್ತೆ, ದುರ್ಘಟನೆಗೆ ಒಳಗಾಗುತ್ತೆ. ಅದರಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ನಿಧನರಾಗ್ತಾರೆ. ಅವರ ಜೊತೆಯಲ್ಲಿದ್ದಂತಹ 4 ಜನ, ಇಬ್ಬರು ಪೈಲಟ್, ಕೋ ಪೈಲಟ್, ಅಲ್ಲಿದ್ದಂತಹ ಸ್ಟಾಫ್ ಮತ್ತು ಇವರ ಸೆಕ್ಯೂರಿಟಿ ಆಫೀಸರ್ ಎಲ್ಲರೂ ಸಹ ಸಾವನ್ನ ಅಪ್ತಾರೆ. ಸೊ ಆ ದುರ್ಘಟನೆಯ ವಿವರಗಳನ್ನ ಕೊಡ್ತೀನಿ. ಏನೇನಾಯ್ತು, ಯಾವ ಫ್ಲೈಟು, ಅದ್ರ ಬಗ್ಗೆ ಇರುವಂತಹ ಮಾಹಿತಿ ಏನು ಇಲ್ಲಿಯವರೆಗೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಅದರ ಜೊತೆಗೆ ಇದು ಅಪಘಾತನ ಅಥವಾ ಸಂಚೋ ಅನ್ನುವಂತಹ ಪ್ರಶ್ನೆಗಳನ್ನು ಸಹ ಸಾಕಷ್ಟು ಜನ ಎತ್ತುತ್ತಾ ಇದ್ದಾರೆ. ಅದರ ಕುರಿತಾಗಿ ಇಲ್ಲಿಯವರೆಗೆ ಏನೆಲ್ಲ ಹೇಳಿಕೆಗಳು ಬಂದಿದ್ದಾವೆ ಮತ್ತು ಇಂತಹ ಒಂದು ಸೊಫಿಸ್ಟಿಕೇಟೆಡ್ ಹೈ ಟೆಕ್ನಾಲಜಿ ಇರುವಂತಹ ಏರ್ಕ್ರಾಫ್ಟ್ ಏನಿದೆ, ಸಣ್ಣದಾದರೂ ಸಹ ಅದು ಪತನ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ. ಅವ್ರೇನ್ ಹೇಳ್ತಿದ್ದಾರೆ ಅದನ್ನು ಸಹ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಇವತ್ತು ಬೆಳಗ್ಗೆ ಎಲ್ಲ ಕಡೆ ಫ್ಲಾಶ್ ನ್ಯೂಸ್ಗಳು ಬಂದಿದ್ದು, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೋಗ್ತಾ ಇದ್ದಂತಹ ಚಾರ್ಟರ್ಡ್ ಫ್ಲೈಟ್ ಪತನ ಆಗಿದೆ, ಅದರಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅಂತ. ಸೊ ಏನಾಯ್ತು, ಬೆಳಗ್ಗೆ 8:10 ಅವರು ಮುಂಬೈನಿಂದ ತಮ್ಮ ಕ್ಷೇತ್ರವಾದಂತಹ ಬಾರಾಮತಿಗೆ ಹೊರಟಿರ್ತಾರೆ. ಬಾರಾಮತಿಯಲ್ಲಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ತವೆ, ಅವುಗಳ ತಯಾರಿಗೆ ಪ್ರಚಾರಕ್ಕೆ ಅಂತ ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಮಾಹಿತಿ. ಸೊ 8:10 ಮುಂಬೈನಿಂದ ಅದು ಹಾರುತ್ತೆ, ಸಣ್ಣ ಏರ್ಪ್ಲೇನ್. 9 ಪ್ರಯಾಣಿಕರನ್ನ ಪ್ಲಸ್ ಸಿಬ್ಬಂದಿಯನ್ನ ತೆಗೆದುಕೊಂಡು ಹೋಗುವ ಶಕ್ತಿ ಇರುವ ಅಥವಾ ಆಸನಗಳ ವ್ಯವಸ್ಥೆ ಇರುವಂತಹ ಲಕ್ಸುರಿಯಸ್ ಅದು. ಒಳಗಡೆ ಕಂಪ್ಲೀಟ್ ಆಗಿ ಲಕ್ಸುರಿ ಆದಂತಹ ಫೆಸಿಲಿಟಿಗಳು ಇದಾವೆ, ಕೂತ್ಕೊಳ್ಳೋಕ್ಕಾಗ್ಲಿ, ಇಡೀ ಇಂಜಿನ್ ಆಗಲಿ ಎಲ್ಲವೂ ಸಹ ದೊಡ್ಡ ಹೈಟೆಕ್ ಒಂದು ಸಣ್ಣ ವಿಮಾನ. ಅದು ಲಿಯರ್ ಜೆಟ್ 45 ಅಂತ ಅದನ್ನ ಕರೆದಿದ್ದಾರೆ. VSR ಅನ್ನುವಂತಹ ಕಂಪನಿ ಅದನ್ನ ಕಾರ್ಯಾಚರಣೆ ಮಾಡ್ಕೊಂಡಿರುತ್ತೆ, ಬಾಡಿಗೆ ಕೊಡುತ್ತೆ, ಯಾರಿಗೆ ಬೇಕಾದ್ರೂ ಬಾಡಿಗೆ ಕೊಡುತ್ತೆ. ಸೊ ಅದರಲ್ಲಿ ಒಬ್ರು ಪೈಲಟ್, ಒಬ್ರು ಕೋ ಪೈಲಟ್, ಮತ್ತೆ ಇವರು ಅಜಿತ್ ಪವಾರ್ ಅವರ ಸೆಕ್ಯೂರಿಟಿ, ಅದ್ರ ಜೊತೆಗೆ ಅಲ್ಲಿ ನೋಡ್ಕೊಳ್ಳೋದಕ್ಕೆ ಏನು ಏರ್ ಹೋಸ್ಟೆಸ್ ತರ ಒಬ್ರು ಸಿಬ್ಬಂದಿ, ಅಷ್ಟು ಜನ ಅಲ್ಲಿರ್ತಾರೆ. ಸೊ ಅವರ ಮಾಹಿತಿಗಳು ಇಲ್ಲಿವರೆಗೆ ಬಂದಿರುವಂತಹದ್ದು. ಅಜಿತ್ ಪವಾರ್ ನಿಮಗೆ ಗೊತ್ತು, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ. ಅವರ ಜೊತೆಯಲ್ಲಿ ಇದ್ದಿದ್ದು ಅವರ ಪರ್ಸನಲ್ ಸೆಕ್ಯೂರಿಟಿ ವಿದೀಪ್ ಜಾಧವ್ ಅನ್ನುವಂಥವರು, ಅಲ್ಲಿ ಪಿಂಕಿ ಮಾಲಿ ಅನ್ನುವಂತಹ ಒಬ್ರು ಸಿಬ್ಬಂದಿ, ಏನಾದ್ರು ಬೇಕಾದ್ರೆ ಕೊಡೋದಕ್ಕೆ ನೋಡ್ಕೊಳ್ಳೋಕೆ, ಏರ್ ಹೋಸ್ಟೆಸ್ ಟೈಪ್. ಪೈಲಟ್ ಕ್ಯಾಪ್ಟನ್ ಸುಮಿತ್ ಕಪೂರ್, ಕೋ ಪೈಲಟ್ ಇನ್ನೊಂದು ಮಹಿಳೆ ಶಾಂಭವಿ ಪಾತಕ್ ಅನ್ನುವಂಥದ್ದು ಅವ್ರ ಹೆಸರು. ಸೊ ಇಷ್ಟು ಜನ ಅಲ್ಲಿ ಆ ಫ್ಲೈಟ್ ಅಲ್ಲಿ ಇದ್ರು. 8:10 ಹೊರಟಂತ ಫ್ಲೈಟ್ ಎಲ್ಲವೂ ನಾರ್ಮಲ್ ಆಗಿತ್ತು. 8:34ಕ್ಕೆ ಆ ಫ್ಲೈಟು ಯಾವುದೇ ರೀತಿಯಾದಂತಹ ಸಿಗ್ನಲ್ಗಳನ್ನ ಹೊರಹೊಮ್ಮೋದಿಲ್ಲ, ಸಂಪರ್ಕ ಕಡಿತ ಆಗುತ್ತೆ ಕಂಟ್ರೋಲ್ ಟವರ್ ಇಂದ. ಆ ಫ್ಲೈಟ್ ಎಲ್ಲಿದೆ, ಏನಾಗ್ತಿದೆ ಯಾರಿಗೂ ಗೊತ್ತಾಗೋದಿಲ್ಲ. ಸುಮಾರು 9 ನಿಮಿಷಗಳ ನಂತರ 8:43 8:34 ಮಿಸ್ ಆಗುತ್ತೆ ಸಿಗ್ನಲ್. 8:43 ವಾಪಸ್ ಸಿಗ್ನಲ್ ವಾಪಸ್ ಬರುತ್ತೆ. ಆಲ್ಮೋಸ್ಟ್ ಬಾರಾಮತಿ ಬಳಿ ಬಂದಿರ್ತಾರೆ. ಈಗ ಬರ್ತಿರುವಂತಹ ಮಾಹಿತಿ, ಬಾರಾಮತಿಯಲ್ಲಿರುವಂತಹ ಸಣ್ಣ ಏರ್ಪೋರ್ಟ್ ನಲ್ಲಿ ಈ ಫ್ಲೈಟ್ ಅನ್ನ ಇಳಿಸುವ ಪ್ರಯತ್ನವನ್ನ ಮಾಡಲಾಯಿತು. ಮೊದಲ ಅಟೆಂಪ್ಟ್ ಫೇಲ್ ಆಯಿತು, ಮತ್ತೆ ಮೇಲಕ್ಕೆ ಹೋಯ್ತು. ಎರಡನೇ ಅಟೆಂಪ್ಟ್ ಮಾಡೋದಕ್ಕೆ ಒಂದು ರೌಂಡ್ ಹಾಕೊಂಡು ಬರ್ತು. ಯೂಶುವಲ್ ಆಗಿ ಅದಾಗತ್ತೆ. ಫಸ್ಟ್ ಅಟೆಂಪ್ಟ್ ಆಗಿಲ್ಲ ಅಂದ್ರೆ ರನ್ ಕಾನ್ಫಿಡೆಂಟ್ ಇಲ್ಲ ಪೈಲಟ್, ಅಥವಾ ಏನು ರನ್ವೇ ಏನಿದೆ ಅದು ಮಿಸ್ ಆಗ್ತಿದೆ, ಇನ್ನೇನೋ ಪ್ರಾಬ್ಲಮ್ ಇಲ್ಲ, ತುಂಬಾ ಸ್ಪೀಡ್ ಜಾಸ್ತಿ ಇದೆ, ಅಥವಾ ತುಂಬಾ ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ ಲ್ಯಾಂಡಿಂಗ್ ಸ್ಪೇಸ್ ಅಲ್ಲಿ, ಏನೋ ಒಂದು ಕಾರಣಕ್ಕೆ ಈ ರೀತಿ ಆಗತ್ತೆ. ದೊಡ್ಡ ದೊಡ್ಡ ಫ್ಲೈಟ್ಗಳು ಆಗ್ತವೆ, ಮತ್ತೆ ವಾಪಸ್ ಮೇಲಕ್ಕೆ ಹೋಗ್ತಾರೆ, ಒಂದು ರೌಂಡ್ ಹಾಕೊಂಡು ಮತ್ತೆ ಅಲ್ಲಿಗೆ ಲೈನ್ ಅಪ್ ಆಗ್ತಾರೆ, ಇಳಿಸುವಂತಹ ಎರಡನೇ ಬಾರಿ ಇಳಿಸುವಂತಹ ಪ್ರಯತ್ನವನ್ನ ಇದು ಮಾಡ್ತಿತ್ತು ಕ್ರಾಶ್ ಆದಾಗ ಅನ್ನುವಂಥದ್ದು ಈಗ ಬರ್ತಿರುವಂತಹ ಮಾಹಿತಿ. ಹಾಗಾದ್ರೆ ಇದರಲ್ಲಿ ಏನೋ ಟೆಕ್ನಿಕಲ್ ಸಮಸ್ಯೆ ಇತ್ತ ಅಂದ್ರೆ ಇಲ್ಲ, ಪೈಲಟ್ ಯಾವುದೇ ಸಮಸ್ಯೆಯನ್ನ ರಿಪೋರ್ಟ್ ಮಾಡಿಲ್ಲ ಕಂಟ್ರೋಲ್ ಟವರ್ಗೆ. ಯೂಶುವಲ್ ಆಗಿ ಏನಾದ್ರು ಸಣ್ಣ ಸಮಸ್ಯೆ ಇದ್ರೂ ಸಹ ಮೇಡೆ 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 ಅನ್ನುವಂತಹ ಘೋಷಣೆಯನ್ನ ಕೂಗ್ತಾರೆ. ಅದು ಕೂಗಿದ ತಕ್ಷಣ ಇಲ್ಲಿ ಎಲ್ಲರೂ ಅಲರ್ಟ್ ಆಗ್ತಾರೆ, ಅದಕ್ಕೆ ಬೇಕಾದ ಸಿದ್ಧತೆಗಳು ಮಾಡ್ಕೊಳ್ತಾರೆ. ಇನ್ ಕೇಸ್ ಅದು ಕ್ರಾಶ್ ಲ್ಯಾಂಡ್ ಆದ್ರೆ ಅಲ್ಲಿಗೆ ಆಂಬ್ಯುಲೆನ್ಸು, ಈ ವಾಟರ್ ಜೆಟ್ಗಳು, ಫೈರ್ ಇಂಜಿನ್ಸು, ಬೇರೆ ಏನೇನು ಬೇಕು
ಅದಕ್ಕೆ ತಯಾರಿಗಳನ್ನ ನಡೆಸ್ಕೊಳ್ತಾರೆ, ಮತ್ತೆ ಪೈಲಟ್ ಜೊತೆಲಿ ಸಂವಾದದಲ್ಲಿ ಇರ್ತಾರೆ, ಪೈಲಟ್ಗೆ ಪ್ರಿಫರೆನ್ಸ್ ಕೊಡ್ತಾರೆ, ಬೇರೆ ಎಲ್ಲ ಫ್ಲೈಟ್ಗಳನ್ನು ಡೈವರ್ಟ್ ಮಾಡಿ ಅಲ್ಲಿ ಇಳಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಏನೆಲ್ಲ ಮಾಡಬೇಕು ಮಾಡ್ತಾರೆ. ಬಟ್ ಆ ರೀತಿಯಾದಂತಹ ಯಾವುದೇ ಡಿಸ್ಟ್ರೆಸ್ ಸಿಗ್ನಲ್ ಅಂತ ಕರೀತಾರೆ, ಡಿಸ್ಟ್ರೆಸ್ ಸಿಗ್ನಲ್ ಅನ್ನ ಪೈಲಟ್ಗಳು ಕೊಡಲೇ ಇಲ್ಲ. ಯಾವಾಗ 9 ನಿಮಿಷ ಅದು ಇದು ಕಟ್ಟಾಗಿತ್ತು ಅಲ್ಲ ಕಮ್ಯುನಿಕೇಶನ್, ಆಗ್ಲೂ ಸಹ ಅದು ಏನೋ ಟೆಕ್ನಿಕಲ್ ಇಶ್ಯೂ ನಾರ್ಮಲ್ ಅಂತ ಬಿಟ್ಟಿದ್ರು. 8 ಗಂಟೆ 46 ನಿಮಿಷ 2 ಸೆಕೆಂಡ್ಗೆ ಸರಿಯಾಗಿ ಏರ್ಪೋರ್ಟ್ ರೀಚ್ ಆಗಿರ್ಲಿಲ್ಲ. ಎರಡನೇ ಸಲ ಇಳಿಸೋದಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ರೌಂಡ್ ಹೊಡಿಬೇಕಾದ್ರೆ ಮೇಲಿಂದ ಧಪ್ ಅಂತ ಬಿದ್ದ ಫೋರ್ಸ್ಗೆ ಬೆಂಕಿ ಹತ್ಕೊಳ್ತು, ಎಲ್ಲ ಸುಟ್ಟು ಕರ್ಕಲಾಗೋದ್ರು. 5 ಜನ ಸುಟ್ಟು ಕರ್ಕಲಾಗೋದ್ರು. ಫ್ಲಾಶ್ ನ್ಯೂಸ್ಗಳು ಬರೋದಕ್ಕೆ ಶುರುವಾಯಿತು. ಇದಿಷ್ಟು ಅಪಘಾತ ಆಗಿರೋ ಬಗ್ಗೆ ಬಂದಿರುವಂತಹ ಮಾಹಿತಿ. ಇನ್ನು ಎಕ್ಸ್ಪರ್ಟ್ಗಳು ಹೇಳ್ತಾರೆ, ಈ ಏರೋಪ್ಲೇನ್ ಏನಿದೆಯಲ್ಲ ಸಣ್ಣದಾದ್ರೂ ಬಹಳ ಪವರ್ಫುಲ್ ಏರೋಪ್ಲೇನ್, ಎರಡೆರಡು ಇಂಜಿನ್ ಇದೆ. ಒಂದು ಇಂಜಿನ್ ಫೇಲ್ ಆದ್ರೆ ಇನ್ನೊಂದು ಇಂಜಿನ್ ಅಲ್ಲಿ ಓಡುತ್ತೆ. ಒಂದೇ ಇಂಜಿನ್ ಸಾಕಿದಕ್ಕೆ, ಬಟ್ ಸೇಫ್ಟಿಗಾಗಿ 2 ಇಂಜಿನ್ ಇಟ್ಟಿದ್ದಾರೆ. ಪ್ಲಸ್ ಇದು ತುಂಬಾ ಹೈಲಿ ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಇರುವಂತಹದ್ದು, ಅಷ್ಟು ಸುಲಭಕ್ಕೆ ಪತನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನು ಲಿಯರ್ ಜೆಟ್ ಅನ್ನುವಂತಹ ಈ ಒಂದು ಫ್ಲೈಟು ತುಂಬಾ ಪವರ್ಫುಲ್ ಟೆಕ್ನಾಲಜಿ ಇರುವಂತಹದ್ದು, ಹೇಗೆ ಪತನ ಆಯಿತು ನಂಬೋಕೆ ಆಗ್ತಿಲ್ಲ ಅಂತ ಎಕ್ಸ್ಪರ್ಟ್ಗಳು ಹೇಳ್ತಿದ್ದಾರೆ, ಏರ್ ಇಂಡಸ್ಟ್ರಿಯಲ್ಲಿರುವಂತಹ ಎಕ್ಸ್ಪರ್ಟ್. ಸೊ ಅವರ ಪ್ರಕಾರ ಇದು ಸ್ವಲ್ಪ ಆಶ್ಚರ್ಯಕರವಾದಂತಹ ದುರ್ಘಟನೆ ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಇನ್ನು ಬೇರೆ ಮಾಹಿತಿಗಳು ಬರ್ತಿರುವಂತಹದ್ದು ಅಥವಾ ವಿಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಮಮತಾ ಬ್ಯಾನರ್ಜಿ ಅವರು ಮಾಡ್ತಿರುವಂತಹದ್ದು ಆರೋಪ, ಇದು ಖಂಡಿತ ಷಡ್ಯಂತ್ರದ ರೀತಿಯಲ್ಲಿ ಕಾಣ್ತಾ ಇದೆ. ಸುಪ್ರೀಂ ಕೋರ್ಟ್ ಜಡ್ಜ್ ಕಣ್ಗಾವಲಿನಲ್ಲಿ ಅಥವಾ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕಿದು ಅನ್ನುವಂಥದ್ದನ್ನ ಅವರು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ವಿಪಕ್ಷದಲ್ಲಿ ಸಾಕಷ್ಟು ನಾಯಕರು ಕೊಟ್ಟಿದ್ದಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂತಹ ಇನ್ನೊಬ್ಬರು ಏಕನಾಥ್ ಶಿಂದೆ ಸಹ ಇದು ತನಿಖೆ ಆಗಬೇಕು ಅಂತ ಹೇಳಿದಾರಲ್ಲ, ಇದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಅವರು ಸರ್ಕಾರದ ಭಾಗ, NDA ಸರ್ಕಾರದ ಭಾಗ, ಅವರು ಮಹಾಯುತಿ ಏನಿದೆ ಅದರ ಭಾಗ ಅವರು. ಹಾಗಿರ್ಬೇಕಾದ್ರೆ ಅವರೇ ಒಂದು ರೀತಿ ಅನುಮಾನ ಮೂಡೋ ರೀತಿಯಲ್ಲಿ ತನಿಖೆ ಆಗಲಿ ಅಂತ ಹೇಳಿದಾರಲ್ಲ, ಅದು ಸಹ ಈಗ ಇದು ಷಡ್ಯಂತ್ರವೋ ಅಪಘಾತವೋ ಅನ್ನೋ ಪ್ರಶ್ನೆಗಳಿಗೆ ತಗೊಂಡು ಹೋಗುತ್ತೆ. ಇನ್ನು ಇದು ಷಡ್ಯಂತ್ರವೋ ಅಪಘಾತವೋ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಹಾರಾಷ್ಟ್ರದಲ್ಲಿರುವಂತಹ ಸದ್ಯದ ರಾಜಕೀಯ ಪರಿಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಆಗ ಇದು ಷಡ್ಯಂತ್ರವೋ ಅಥವಾ ಅಪಘಾತವೋ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಬರಲು ಸಾಧ್ಯತೆ ಇರುತ್ತೆ. ಏನು ಸದ್ಯದ ಪರಿಸ್ಥಿತಿ ಅಂತಂದ್ರೆ, ನಿಮಗೆ ಗೊತ್ತಿರೋ ಹಾಗೆ 2022ರಲ್ಲಿ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ರು, ಇದೇ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗಿದ್ರು. ಆದ್ರೆ ದಿಢೀರ್ ಅಂತ ಆಪರೇಷನ್ ಕಮಲ ಆಯ್ತು. ಉದ್ಧವ್ ಠಾಕ್ರೆ ಅವರನ್ನ ಪಕ್ಷದಿಂದಲೇ ಹೊರಗೆ ಹೋಗುವಂಗೆ ಮಾಡ್ಲಾಯ್ತು. ಚಿಹ್ನೆಯನ್ನ ಕಿತ್ಕೊಂಡ್ರು. ಉದ್ಧವ್ ಠಾಕ್ರೆ ತಂದೆ ಬಾಳ್ ಠಾಕ್ರೆ ಸ್ಥಾಪನೆ ಮಾಡಿದ ಪಕ್ಷದಿಂದ ಉದ್ಧವ್ ಠಾಕ್ರೆ ದೂರ ಹೋಗಬೇಕಾಯ್ತು. ಏಕನಾಥ್ ಶಿಂದೆ ಪಕ್ಷವನ್ನು ಕಂಟ್ರೋಲ್ ತಗೊಂಡ್ರು, ಚಿಹ್ನೆಯನ್ನು ಪಡ್ಕೊಂಡ್ರು, ಎಲ್ಲ ಪಡ್ಕೊಂಡ್ರು. ಯಾಕೆ? ಬಿಜೆಪಿಯ ಬೆಂಬಲ. ಸೊ ಅಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿ, ಫಡ್ನವೀಸ್ ಉಪಮುಖ್ಯಮಂತ್ರಿ, ಮತ್ತೆ ಅಲ್ಲಿ ಅಜಿತ್ ಪವಾರ್ ಅಲ್ಲಿಯೂ ಸಹ ಉಪಮುಖ್ಯಮಂತ್ರಿ. ಇಷ್ಟು ನಡೀತು. ಆದ್ರೆ ಇದಕ್ಕಿಂತ ಮೊದಲು 3 ವರ್ಷಗಳ ಹಿಂದೆ 2019ರಲ್ಲಿ ಚುನಾವಣೆಗಳು ನಡೆದು ಮುಗಿದ ತಕ್ಷಣನೇ ಬಿಜೆಪಿ ಮತ್ತು ಶಿವಸೇನೆ, ಆವಾಗ ಉದ್ಧವ್ ಠಾಕ್ರೆ ಕಂಟ್ರೋಲ್ ಅಲ್ಲಿದ್ದಂತಹ ಶಿವಸೇನೆ ಸ್ಪಷ್ಟ ಬಹುಮತ ಪಡ್ಕೊಂಡಿತ್ತು. ಆದ್ರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದರ ಬಗ್ಗೆ ಅವರಲ್ಲಿ ಜಗಳ ಬಂತು. ಏಕನಾಥ್ ಶಿಂದೆ ನಮ್ಮ ಶಿವಸೇನೆಯಿಂದಲೇ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಬಿಜೆಪಿನೂ ಪಟ್ಟು ಹಿಡಿತು, ಇಲ್ಲ ನಮಗೆ ಬೇಕೇ ಬೇಕು ಅಂತ. ಆಗ ಸಿದ್ಧಾಂತಗಳಲ್ಲಿ ಭಿನ್ನವಾಗಿದ್ದಂತಹ ಕಾಂಗ್ರೆಸ್ಸು, ಉದ್ಧವ್ ಠಾಕ್ರೆ ಶಿವಸೇನೆ, NCP ಶರದ್ ಪವಾರ್ ಎಲ್ಲ ಸೇರ್ಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡಿ 2.5 ವರ್ಷದವರೆಗೂ ಆ ಸರ್ಕಾರವನ್ನು ನಡೆಸಿದ್ರು. ಆಗಲೂ ಸಹ ನಾನು ಮೊದಲೇ ಹೇಳ್ದಂಗೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿನೇ. ಆದರೆ ಆ 2019ರಲ್ಲಿ ಈ ಸರ್ಕಾರ ಬರೋದಕ್ಕಿಂತ ಮೊದಲು, ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗೋದಕ್ಕಿಂತ ಮೊದಲು ಕೆಲವು ಗಂಟೆಗಳವರೆಗೆ ಒಂದು ಸರ್ಕಾರ ಇತ್ತು. ಕೆಲವು ಗಂಟೆಗಳು ಒಂದು ಸರ್ಕಾರ ಇತ್ತು. ಏನು? ಫಡ್ನವೀಸು ಮತ್ತು ಅಜಿತ್ ಪವಾರ್, ಶರದ್ ಪವಾರ್ಗೆ ಗೊತ್ತಿಲ್ಲದೇನೆ NCP ಅಜಿತ್ ಪವಾರ್ ಬಿಜೆಪಿ ಜೊತೆ ಕೈ ಜೋಡಿಸಿ ಬೆಳ್ಳಂಬೆಳಗ್ಗೆ 5 ಗಂಟೆಗೂ ಏನೋ ಪ್ರಮಾಣ ವಚನ ಸ್ವೀಕರಿಸಿದ್ರು, ಉಪಮುಖ್ಯಮಂತ್ರಿಯಾಗಿ. ಬಟ್ ಆಮೇಲೆ ನಂಬರ್ಗಳು ಕೂಡಿ ಬರಲಿಲ್ಲ. ಕೆಲವೇ ಗಂಟೆಗಳೆಲ್ಲ ಸರ್ಕಾರ ಪತನ ಆಯಿತು. ಎಲ್ಲವೂ ರಾಜಕೀಯ ಸನ್ನಿವೇಶವನ್ನು ವಿವರಿಸೋದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ 2019ರ ಮೊದಲ ಅಟೆಂಪ್ಟ್ ಫೇಲ್ ಆಗುತ್ತೆ ಬಿಜೆಪಿದು. ಎರಡನೇ ಅಟೆಂಪ್ಟ್
ಅದು ಅಟ್ಟರ್ ಫೇಲ್ ಆಗುತ್ತೆ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತಾರೆ. ಆ ನಂತರ 2022ರಲ್ಲಿ ದೊಡ್ಡ ಆಪರೇಷನ್ ನಡೆಯೋದು. NCP ಪಕ್ಷವನ್ನ ಶರದ್ ಪವಾರ್ ಇಂದ ಅಜಿತ್ ಪವಾರ್ ಕಿತ್ಕೊಳ್ತಾರೆ. ಈ ಕಡೆ ಶಿವಸೇನೆಯನ್ನ ಉದ್ಧವ್ ಠಾಕ್ರೆಯಿಂದ ಏಕನಾಥ್ ಶಿಂದೆ ಕಿತ್ಕೊಳ್ತಾರೆ. ಅಜಿತ್ ಪವಾರ್ಗೆ ಏನಕ್ಕೆ ಅಂತಹ ಅನಿವಾರ್ಯತೆ? ಯಾರು ಸರ್ಕಾರ ರಚನೆ ಮಾಡಿದ್ರು? ಬಿಜೆಪಿಯವರು ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಬನ್ನಿ ಪ್ರಮಾಣ ವಚನಕ್ಕೆ ಹೋದ್ರು. ಯಾಕೆ ಓಡೋಗಿದ್ದು? ಯಾರಿಗೂ ತಿಳಿಸ್ತೆ ಅದು ಶರದ್ ಪವಾರ್ ಅನ್ನ ಎದುರಾಕೊಂಡು ಓಡೋಗಿದ್ದು ಏನಕ್ಕೆ ಅಂದ್ರೆ, ಅಜಿತ್ ಪವಾರ್ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳಿತ್ತು. ಸಣ್ಣ ಪುಟ್ಟ ಅಮೌಂಟ್ಗಳಲ್ಲ, ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪಗಳಿತ್ತು. ಇದೆಲ್ಲವೂ ಸಹ ಕೇಸುಗಳು ಇತ್ತು. ಆದ್ರೆ ಯಾವಾಗ ಬಿಜೆಪಿ ಜೊತೆ ಬಂದ್ರು, ಆ ಕೇಸುಗಳೆಲ್ಲ ಒಂದು ವಿಡ್ರಾ ಆದವು, ಇನ್ನೊಂದಷ್ಟು ಸೈಲೆಂಟ್ ಆಗೋದು. ನೆಮ್ಮದಿ ಸಿಕ್ತು ಅಜಿತ್ ಪವಾರ್ಗೆ. ಅದೊಂದು ಕಾರಣವನ್ನ ನಾವು ಇಟ್ಕೊಂಡೇ ಹೋಗ್ಬೋದು. ಆ ಕಾರಣಕ್ಕಾಗಿ 2019ರಲ್ಲಿ ಮಧ್ಯರಾತ್ರಿಯಲ್ಲಿ ಕರೆದ್ರು, ಹೋದ್ರು ಪ್ರಮಾಣ ವಚನಕ್ಕೆ. 2022ರಲ್ಲಿ ನಿಮ್ಮ ಚಿಕ್ಕಪ್ಪನಿಗೇನೆ ಮೋಸ ಮಾಡಬೇಕು ಅಂದ್ರೂ ಸಹ ಶರದ್ ಪವಾರ್ಗೆ ಮೋಸ ಮಾಡಿ ಪಕ್ಷನು ಕಿತ್ಕೊಂಡು ಚಿಹ್ನೆಯನ್ನು ಕಿತ್ಕೊಂಡು ಶರದ್ ಪವಾರ್ಗೆ ಅವಮಾನ ಮಾಡಿದ್ರು. ಆನಂತರ ಮತ್ತೆ ಮೊನ್ನೆ 2024ರಲ್ಲಿ ಇವರು ಮೈತ್ರಿ ಗೆಲ್ತು ಮತ್ತೆ ಉಪಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಆದರೆ ಒಂದು ತಿಂಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ಗಳು ನಡೀತು. ಆ ಕಾರ್ಪೊರೇಷನ್ ಎಲೆಕ್ಷನ್ಗಳಲ್ಲಿ ಬಿಜೆಪಿಯ ಜೊತೆ ಅಜಿತ್ ಪವಾರ್ ಹೋಗಲಿಲ್ಲ. ಬಿಜೆಪಿ ಜೊತೆ ಅಜಿತ್ ಪವಾರ್ ಹೋಗ್ಲಿಲ್ಲ. ಅವರು ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಒಟ್ಟಿಗೆ ಹೋಯ್ತು. ಈ ಕಡೆ ಕಾಂಗ್ರೆಸ್ ಒಟ್ಟಿಗೆ ಸಪರೇಟ್ ಆಗಿ ಹೋಯ್ತು. ಈ ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ರಾಜ್ ಠಾಕ್ರೆಯೊಂದಿಗೆ ಕೈ ಜೋಡಿಸ್ಕೊಳ್ತು. ಶರದ್ ಪವಾರ್ ಒಂದಿಗೆ ಕೈ ಜೋಡಿಸ್ಕೊಂಡು ಅವರೊಟ್ಟಿಗೆ ಹೋದ್ರು. ಆದ್ರೆ ಯಾರಿಗೂ ಸಹ ಅಷ್ಟೊಂದು ದೊಡ್ಡ ಗೆಲುವು ಸಿಗ್ಲಿಲ್ಲ. ಬಟ್ ಬಿಜೆಪಿ ಮತ್ತು ಏಕನಾಥ್ ಶಿಂದೆಗೆ ಸಾಕಷ್ಟು ಲಾಭಗಳಾಯ್ತು. ಇದರಲ್ಲಿ ಅಜಿತ್ ಪವಾರ್ ಮಾತ್ರ ಒಬ್ಬಂಟಿಯಾಗಿ ಹೋಗಿದ್ರಲ್ಲ, ಆ ಸಂದರ್ಭದಲ್ಲಿ ಅಜಿತ್ ಪವಾರ್ಗೆ ದೊಡ್ಡ ಪೆಟ್ಟು ಬಿತ್ತು. NCPಯ ಭದ್ರಕೋಟೆಗಳಾಗಿದ್ದಂತಹ ಪುಣೆ ಮತ್ತು ಪಿಂಪ್ರಿ ಚಿಂಚ್ವಾಡ್ ಅನ್ನುವಂತಹ ಜಿಲ್ಲೆಗಳಲ್ಲಿ ಯಾವತ್ತೂ NCP ಸೋತಿರ್ಲಿಲ್ಲ. ಬಟ್ ಅಜಿತ್ ಪವಾರ್ ಸೋಲ್ಬೇಕಾಯ್ತು. ದೊಡ್ಡ ಸೋಲಾಯ್ತು. ಆ ನಂತರ ಕೆಲವು ಫೀಲರ್ಸ್ಗಳು ಬರೋದಕ್ಕೆ ಶುರುವಾಯಿತು. ಏನು? ಅಜಿತ್ ಪವಾರ್ ಬಿಜೆಪಿಯಿಂದ ಬಿಡುಗಡೆ ಬಯಸ್ತಿದ್ದಾರೆ. ಹೇಗೋ ಕೇಸುಗಳಿಂದ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗಿದ್ದೀನಿ. ಈಗ ವಾಪಸ್ ನನ್ನ ಚಿಕ್ಕಪ್ಪನ ಬಳಿ ಹೋಗಬೇಕು, ನನ್ನ ಕುಟುಂಬ ಸೇರ್ಕೊಳ್ಬೇಕು ಅನ್ನುವಂತಹ ಅಭಿಲಾಷೆಯನ್ನ ಅವರು ತೋರಿಸೋದಕ್ಕೆ ಶುರು ಮಾಡಿದ್ರು ಅನ್ಸುತ್ತೆ. ಹಾಗಾಗಿ ಶರದ್ ಪವಾರ್ನ ಭೇಟಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಲ್ಲಿ ಶರದ್ ಪವಾರ್ ಜೊತೆಯಲ್ಲಿ ಕಾಣಿಸ್ಕೊಳ್ತಾರೆ. ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಡ್ತಾರೆ. ಒಂದು ಕುಟುಂಬ ಒಂದಾಗ್ತಿದೆ ಅನ್ನುವಂತಹ ರೀತಿಯಲ್ಲಿ ಮಾತುಗಳು ಬರೋದಕ್ಕೆ ಶುರುವಾಗ್ತವೆ. ಆ ಸನ್ನಿವೇಶದ ಹಿನ್ನೆಲೆಯಲ್ಲಿ ಈಗ ಈ ದುರ್ಘಟನೆ ನಡೆದಿರೋದು. ಷಡ್ಯಂತ್ರ ಇರಬಹುದಾ ಅಂತ ಕೇಳೋರಿಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಒಂದು ಸೊಫೆಸ್ಟಿಕೇಟೆಡ್ ವಿಮಾನ ಅಷ್ಟು ಸುಲಭಕ್ಕೆ ಬಿತ್ತು ಅನ್ನೋದೊಂದಾದ್ರೆ, ಈ ಪೊಲಿಟಿಕಲ್ ಸಿನಾರಿಯೋ ಏನಿದೆ, ಸದ್ಯದ ಪರಿಸ್ಥಿತಿ, ಇದು ಇನ್ನೊಂದು ಕಡೆ ಆಗಿದೆ. ಹಾಗಾಗಿ ಆ ಪ್ರಶ್ನೆಗೆ ಅವಕಾಶ ಸಿಕ್ಕಿರುವಂತಹದ್ದು. ದುರ್ಘಟನೆ ಷಡ್ಯಂತ್ರವೋ ಅಥವಾ ಅಪಘಾತವೋ ಅಂತ. ಸೊ ಇದರ ನಡುವೆ ನಾವು ಒಂಚೂರು ಅಜಿತ್ ಪವಾರ್ ಅವರ ರಾಜಕೀಯ ಜೀವನವನ್ನು ನೋಡೋದಾದ್ರೆ, 1991ರಲ್ಲಿ ಅವರು ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಚುನಾವಣೆಗೆ ನಿಂತಿದ್ದು, ಲೋಕಸಭೆಗೆ ನಿಂತಿದ್ರು. ಆಗ ಕಾಂಗ್ರೆಸ್ನಲ್ಲೇ ಇದ್ರು. ಕಾಂಗ್ರೆಸ್ NCP ಅಂತ ಆಗಿರ್ಲಿಲ್ಲ. NCP ಶರದ್ ಪವಾರ್ ಸ್ಥಾಪನೆ ಮಾಡಿರ್ಲಿಲ್ಲ. ಕಾಂಗ್ರೆಸ್ ಅಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದ ವಿಚಾರಕ್ಕಾಗಿ ಶರದ್ ಪವಾರ್ ಕಿತ್ತಾಡ್ಕೊಂಡು ಆಮೇಲೆ NCP ಮಾಡಿದ್ರು. 1991ರಲ್ಲಿ ಅವರು ಕಾಂಗ್ರೆಸ್ ನಾಯಕರು. ಆಗ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಅಜಿತ್ ಪವಾರ್ ಗೆಲುವನ್ನ ಸಾಧಿಸ್ತಾರೆ. ಅದರ ಕೆಲವೇ ತಿಂಗಳಲ್ಲಿ ರಾಜೀನಾಮೆ ಕೊಡ್ತಾರೆ. ಕಾರಣ, ತಮ್ಮ ಚಿಕ್ಕಪ್ಪ ಶರದ್ ಪವಾರ್ಗೆ ಕೇಂದ್ರದಲ್ಲಿ ಮಂತ್ರಿ ಆಗೋದಕ್ಕೆ MP ಎಲೆಕ್ಷನ್ ನಿಲ್ಲಿಸಬೇಕಾಗಿರುತ್ತೆ. ಸೊ ಅವರು ನಿಂತ್ಕೊಂಡು ಕೇಂದ್ರದಲ್ಲಿ ರಕ್ಷಣಾ ಸಚಿವರಾಗ್ತಾರೆ. 1991 PV ನರಸಿಂಹರಾವ್ ಸರ್ಕಾರ. ಅದೇ ವರ್ಷ ನಡೆದಂತಹ ಉಪಚುನಾವಣೆಯಲ್ಲಿ, ವಿಧಾನಸಭೆಗೆ ನಡೆದಂತಹ ಉಪಚುನಾವಣೆಯಲ್ಲಿ ಅಜಿತ್ ಪವಾರ್ ಮೊದಲ ಬಾರಿಗೆ MLA ಆಗಿ ಆಯ್ಕೆ ಆಗ್ತಾರೆ. ಆ ನಂತರ ಕಾಂಗ್ರೆಸ್ NCP ಅಂತ ಬೇರೆ ಬೇರೆ ಆಗ್ಬಿಡುತ್ತೆ. NCPಯಲ್ಲೇ ಇರ್ತಾರೆ ಅವರು ಅವತ್ತಿಂದ. 1995, 1999, 2004, 9, 14, 19, 2024 ಕಂಟಿನ್ಯೂಸ್ ಆಗಿ MLA ಆಗಿ ಬಾರಾಮತಿಯಿಂದಲೇ ಅವರು ಆಯ್ಕೆ ಹಾಕೊಂಡು ಬರ್ತಿರ್ತಾರೆ. ಅಲ್ಲೇ ಅವರ ಜೀವವೂ ಸಹ ಹೋಗಿರುವಂಥದ್ದು. ಇಷ್ಟು ಅವರ ರಾಜಕೀಯ ನಡೆ ಇಲ್ಲಿವರೆಗೆ ಬಂದಿರುವಂಥದ್ದು.
ಅದರಲ್ಲಿ ವಿಶೇಷ ಏನು ಅಂದ್ರೆ ಇಲ್ಲಿಯವರೆಗೆ ಸುಮಾರು 5-6 ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅತಿ ಹೆಚ್ಚು ಬಾರಿ ಮತ್ತು ಅತಿ ಹೆಚ್ಚು ಅವಧಿಗೆ ಉಪಮುಖ್ಯಮಂತ್ರಿ ಆಗಿರುವಂತಹ ರೆಕಾರ್ಡ್ ಅವರ ಹೆಸರಲ್ಲೇ ಇರೋದು ಭಾರತದಲ್ಲಿ. ಯಾವ ಪಕ್ಷದ ಸರ್ಕಾರ ಬಂದರೂ ಉಪಮುಖ್ಯಮಂತ್ರಿ ಸ್ಥಾನ ಹೇಗೋ ಅವ್ರಿಗೆ ಬಂದ್ಬಿಡುತ್ತೆ. ಅವರು 2 ಬಾರಿ ಕಾಂಗ್ರೆಸ್ನ ಪೃಥ್ವಿರಾಜ್ ಚೌಹಾಣ್ ಅವರ ಆಡಳಿತದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು 2 ಬಾರಿ. ದೇವೇಂದ್ರ ಫಡ್ನವೀಸ್ ಮತ್ತು ಶಿಂದೆ ಇದರಲ್ಲಿ 1 ಸಲ ಆಗಿದ್ರು. ದೇವೇಂದ್ರ ಫಡ್ನವೀಸ್ ಇದರಲ್ಲಿ 2 ಸಲ ಈಗ. ಮತ್ತೆ ಉದ್ಧವ್ ಠಾಕ್ರೆ ಅಡಿಯಲ್ಲಿ ಒಮ್ಮೆ ಉಪಮುಖ್ಯಮಂತ್ರಿ, ಶಿಂದೆ ಅಡಿಯಲ್ಲಿ ಒಮ್ಮೆ ಉಪಮುಖ್ಯಮಂತ್ರಿ. ಮುಂದಿನ ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಇಂದಲ್ಲ ನಾಳೆ ಉಪಮುಖ್ಯಮಂತ್ರಿ ಇಂದ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನೋದನ್ನ ಸಾಕಷ್ಟು ಬಾರಿ ಹೇಳ್ಕೊಡ್ತಿದ್ರು ಓಪನ್ ಆಗಿ. ಅದು ನನ್ನ ಅಭಿಲಾಷೆ, ನನ್ನ ಗುರಿ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ. ಬಟ್ ಈಗ ಅದು ಅಲ್ಲಿಗೆನೆ ನಿಂತು ಹೋದಂಗೆ ಆಗತ್ತೆ. ಸೊ ಇದಿಷ್ಟು ಅಜಿತ್ ಪವಾರ್ ಅವರ ವಿಮಾನ ದುರ್ಘಟನೆಯ ಮೃತ್ಯುವಿನ ನಂತರ ನಾವು ನೋಡಬಹುದಾದಂತಹ ವಿವರಗಳು ಮತ್ತು ಸನ್ನಿವೇಶ. ಪ್ಲಸ್ ನಾನು ಮತ್ತೆ ಮತ್ತೆ ಹೇಳ್ತಿರೋದು, ಇದು ಅಪಘಾತವೋ ಷಡ್ಯಂತ್ರವೋ ಅನ್ನೋ ಪ್ರಶ್ನೆ ಬರೋದಕ್ಕೆ ಕೆಲವು ಪೂರಕ ಅಂಶಗಳೇನಿದಾವೆ ಅವುಗಳನ್ನು ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.